ವಿಶೇಷವಾದ ದಿನ. ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ, ಪ್ರಾಮಾಣಿಕ, ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಕ್ಕಂಥ, ರೈತರ ಪರ ಆಶಾಕಿರಣ, ರೈತರಿಗೆ ಆತ್ಮಸ್ಥೈರ್ಯ ತಂದುಕೊಟ್ಟಂಥ, ಅನಕ್ಷರಸ್ಥ ರೈತರಿಗೆ ಕಾನೂನಿನ ಜ್ಞಾನವನ್ನು ತಿಳಿಸಿದಂಥ ಈ ನಾಡಿನಲ್ಲಿ ಏಕೈಕ ಶ್ರೇಷ್ಠ ನಾಯಕ ಯಾರಾದರೂ ಇದ್ದರೆ ಅದೆಲ್ಲ ನಮ್ಮೆಲ್ಲರ ನೆಚ್ಚಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮಾಡ್ದಲೇ ಇರೋಂಥ ಹೋರಾಟಗಳೇ ಇಲ್ಲ. ಯಾವುದೇ ಒಂದು ಮೊಬೈಲ್ ಫೋನ್ ಆಗಿರಲಿ, ಪೇಜರ್ ಆಗಲಿ, ಯಾವ ಸಿಸ್ಟಮ್ ಇಲ್ದಲೇ ಇರೋಂಥ ಕಾಲದಲ್ಲಿ ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಚಿಟಿಕೆ ಹೊಡೆದು ರೈತರಿಗೆ ಕರೆ ಕೊಟ್ಟರೆ ನ್ಯಾಷನಲ್ ಕಾಲೇಜಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ರೈತರು, ರೈತಾಪಿ ಜನಗಳು ಬಂದು ಸೇರಿ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ, ನಡುಕ ಹುಟ್ಟಿಸ್ತಕ್ಕಂಥ ಕಾಲ. ಅದು ನೆನೆಸ್ಕೊಂಡ್ರೆ ಸಹ ಈಗಿನ ಹೋರಾಟಗಾರರು ಹೇಳ್ಕೊತಾರಲ್ಲ, ಅಪ್ರತಿಮ ವೀರ ಹೋರಾಟಗಾರಗಳು ಯಾರೂ ಸಹ ನಂಜುಂಡಸ್ವಾಮಿ ಅವರ ಒಂದು ಧೂಳಿಗೆ ಸಮ ಇಲ್ಲ. ಯಾಕಂದರೆ ಅವ್ರು ಮಾಡಿದಂಥ ಹೋರಾಟಗಳು ಚಿರಸ್ಮರಣೀಯ. ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಇದ್ದಾಗ ಓಡೋಗವರು, ನಡುತ್ತಾ ಓಡೋಗವರು, ರೈತರ ಚಳವಳಿಗೆ ಕರೆ ಕೊಟ್ಟರೆ ಅಂಥ ಸಿದ್ಧಾಂತ ಇರ್ತಕ್ಕಂಥ ರೈತ ನಾಯಕರು ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಒಂದು ರೀತಿ ನಮಗೆ ಹೆಮ್ಮೆ. ವಿದೇಶಗಳಲ್ಲಿ, ವೈಟ್ ಹೌಸ್ ಮುಂದೆ, ಇಂಗ್ಲೆಂಡಲ್ಲಿ ಅವ್ರು ಮಾಡಿದಂಥ ಹೋರಾಟಗಳಿಗೆ ಅಲ್ಲಿನ ಶ್ರೇಷ್ಠ ರಾಜಕಾರಣಿಗಳು ಅವ್ರ ಮುಂದೆ ಕೈಕಟ್ಟಿ ನಿಂತು ನಂಜುಂಡಸ್ವಾಮಿ ಅವರ ಮಾತುಗಳನ್ನ ಆಲಿಸ್ತಾ ಇದ್ರು. ಅಂಥ ಮಹಾನ್ ಚೇತನ ನಾಯಕನ ಇವತ್ತು 90ನೇ ವರ್ಷದ ಜನ್ಮದಿನಾಚರಣೆಯನ್ನು ಇವತ್ತು ನಾವೆಲ್ಲರೂ ಸ್ಮರಣೆ ಮಾಡಲೇಬೇಕು. ಯಾವೊಬ್ಬ ಹೋರಾಟಗಾರ, ಒಬ್ಬ ಶ್ರೇಷ್ಠ ಹೋರಾಟಗಾರನ ಈ ದಿನ ನೆನೆಸ್ಕೊಳ್ಳೋದಿಲ್ವೋ ಒಂದು ಹೋರಾಟಗಾರ ಅಂತ ಕರೆಸ್ಕೊಳ್ಳೋಕ್ಕೆ ಅವನೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಹೋರಾಟಗಾರರು ನಿಜವಾದ ಹೋರಾಟಗಾರರನ್ನು ಸ್ಮರಣೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುತ್ಥಳಿ ಇವತ್ತೇನು 90ನೇ ವರ್ಷದ ಜನ್ಮದಿನಾಚರಣೆನ ನಾವೆಲ್ಲರೂ ಅವರ ಆದರ್ಶಗಳನ್ನ ಧೂಳಷ್ಟನ್ನು ಲೇಪನ ಮಾಡಿಕೊಂಡು ಪ್ರಾಮಾಣಿಕ ತತ್ವ ಸಿದ್ಧಾಂತದ ಹೋರಾಟಗಳನ್ನ ಕೊಡೋ ನಿಟ್ಟಿನಲ್ಲಿ ಹೋಗ್ಬೇಕು. ಯಾಕಂದರೆ ಇವತ್ತು ಚಳುವಳಿಗಳು, ಹೋರಾಟಗಳು ಸುಮಾರು ಮಲಿನ ಆಗೋಗ್ಬಿಟ್ಟಿವೆ. ಅದು ಸಂಪೂರ್ಣ ಅಂತ ಹೇಳಲ್ಲ, ಬಹಳಷ್ಟು ಹೋರಾಟಗಾರರು ಮಲಿನ ಆಗ್ಬಿಟ್ಟಿದ್ದೀವಿ ಇವತ್ತು. ಆದ್ದರಿಂದ ಇವರ ಹೋರಾಟ ಸಿದ್ಧಗಳನ್ನು ಮೈಗೂಡಿಸ್ಕೊಂಡು ಸರ್ಕಾರಗಳು ಹೋರಾಟಗಾರರಿಗೆ ಎದುರಾದ ಕಾಲ ಪುನಃ ನಿರ್ಮಾಣ ಆಗಲಿ, ಒಂದು ಸತ್ಯ ಧರ್ಮದ ನ್ಯಾಯದ ಹೋರಾಟಗಳು ತಿರ್ಗಾ ಪ್ರಾರಂಭವಾಗಲಿ, ರೈತ ಪರ ಚಳುವಳಿಗೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂಥದ್ದು ನಮ್ಮ ನಾಡಿನಲ್ಲಿ ನಮ್ಮ ನಂಜುಂಡಸ್ವಾಮಿ ಅವರು. ದಲಿತ ಚಳುವಳಿ, ರೈತ ಹೋರಾಟ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಕನ್ನಡದ ಹೋರಾಟವು ಅವಿಸ್ಮರಣೀಯ. ಇಂಥ ಒಂದು ಸಂದರ್ಭದಲ್ಲಿ ಕನ್ನಡದ ಹೋರಾಟಕ್ಕೆ ಪಿತಾಮಹ ಅಂತಲೇ ಕರಿಬೋದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು. ಸಮಕಾಲೀನರು, ನಂಜುಂಡಸ್ವಾಮಿ ಅವರ ಜೊತೆಯಲ್ಲಿ ಇದ್ದಂಥವ್ರು ವಾಟಾಳ್ ನಾಗರಾಜ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿ ತತ್ವ ಸಿದ್ಧಾಂತಗಳು ಒಂದಂಥ ನಂಜುಂಡಸ್ವಾಮಿ ಪರವಾಗಿ 4 ಮಾತಾಡಿ ಹೋರಾಟಗಾರರು ಅದನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಈ ಒಂದು ಸಂದರ್ಭದಲ್ಲಿ ಕೊಡೋದ್ರ ಮುಖಾಂತರ ಈ ಹೋರಾಟಕ್ಕೆ ಅವರು ಈ ಒಂದು 90ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ. ವಾಟಾಳ್ ನಾಗರಾಜ್ ಅವ್ರಿಗೂ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ಲಿಸ್ತಾ ಇವತ್ತು ನಾವೆಲ್ಲರೂ ನಂಜುಂಡಸ್ವಾಮಿ ಅವರ 90ನೇ ವರ್ಷದ ಈ ಒಂದು ಜನ್ಮದಿನಾಚರಣೆನ ಇನ್ನು ಮುಂದೆ ಒಂದು ವಿಶೇಷವಾಗಿ ಆಚರಿಸ್ಕೊಂಡು ಹೋಗೋಣ ಅಂತೇಳಿ. ಯಾಕಂದರೆ ಹೋರಾಟಗಾರ ಸ್ಮರಣೆ ಮಾಡಲಿಲ್ಲ ಅಂದರೆ ಇನ್ಯಾವನ್ನು ಮಾಡ್ತಾನೆ. ಆದ್ದರಿಂದ ನಾವೆಲ್ಲರೂ ಅವರ ಸ್ಮರಣೆ ಮುಖಾಂತರ ಹೋರಾಟ ದಿಕ್ಕನ್ನು ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತಾ ಅವ್ರಿಗೆ ನಾನು ಈ 90ನೇ ವರ್ಷದ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣಕರ್ತ ನನ್ನ ಕಾರ್ಯಕರ್ತರಿಗಳಿಗೂ ವಂದನೆಗಳು ತಿಳಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ. ಕವರ್